ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ವಿಡಿಯೋದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ. ಈಗ ಹಬ್ಬ ಬಂತಲ್ರಿ, ನಾಳೆ ಬಕ್ರೀದ್. ಇವತ್ತು ಬಕ್ರೀದ್ಕಿಂತ ಮುಂಚೆಗ ಏನಪ್ಪ ಅಂತಂದ್ರೆ ಹಿರಿಯರ ಹಬ್ಬ ಅಂತೇಳಿ ಅಂದು ಮಾಡ್ತೀವಿ ನಾವು. ಅದರದ್ದೆಲ್ಲ ಇವತ್ತು ಅಡುಗೆ ಅದೆಲ್ಲ ಮಾಡ್ಬೇಕ್ರಿ. ಎಲ್ಲ ತೊಳ್ಕೊಬೇಕು, ಮೊದಲ ಗ್ಯಾಸ್ ಕಟ್ಟಿ ತೊಳ್ಕೊಬೇಕ್ರಿ. ಅದೆಲ್ಲ ಅಡುಗೆ ಮಾಡ್ಬೇಕಾದ್ರೆ ಈಗ ನಮ್ಮ ಹುಡುಗರಿಗೆ ಬರ್ರಿ ಅಂದ್ರೆ ಬರೋಕೆ ತಯಾರಿಲ್ರಿ. ಅವ್ರ ಮಟನ ಆಮೇಲೆ ಬರ್ಬೋದೇನು ರೀ. ನಿನ್ನೆ ಚಿಕನ್ ಅದು ಎಲ್ಲ ತೊಗೊಂಬಂದು ಮಸ್ತಾಗಿ ಮಾಡ್ಕೊಂಡು ಊಟ ಮಾಡ್ಯಾರ ಅವ್ರ ತಾಯಿ ಮಕ್ಕಳು ಎಲ್ಲರೂ. ಹಾಗಾಗಿ ನಿನ್ನೆ ಬರೋಕ್ಕಾಗಿಲ್ಲ ಅವ್ರಿಗೆ, ಇವತ್ತು ಬರ್ಬೋದು ರೀ. ಬಂದ್ರೆ ಅಂತ ಹೇಳಿದ್ರೆ ನಮ್ಮದು ಹಿರಿಯರ ಹಬ್ಬದ್ದೆಲ್ಲ ಮಾಡ್ಕೋಬೇಕ್ರಿಪ್ಪ. ನಾನು ಅವ್ರಿದ್ರೆ ಒಂದು ಸ್ವಲ್ಪ ಕೈಯಾಗೆಲ್ಲ ಮಾಡ್ತಾರಲ್ರಿ, ಇದಾಗುತ್ತೆ. ನಿನ್ನೆ ನನಗೆಲ್ಲ ಇವ ಧಾರವಾಡ, ರಾಯಪುರ, ಈ ಕಡೆ ಶಾಂತಿನಗರದೆಲ್ಲ ಅಡ್ಡಾಡಿ ಬಂದು ನನಗೆ ರಗಡ ಆಗ್ಬಿಟ್ಟೈತಿ ರೀ. ಇವತ್ತು ಮ್ಯಾಕೆ ಹೇಳೋಕೆ ಆಗತ್ತಿದ್ದಿಲ್ಲ ನನಗೆ, ಅಷ್ಟು ಸುಸ್ತಾಗ್ಬಿಟ್ಟೆ ನಾನು. ಮತ್ತು ಟ್ಯಾಬ್ಲೆಟ್ ಅದು ತೊಗೊಂಡು ಮನ್ಕೊಂಡಿದ್ದೆ ಅಂತ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು ರೀ. ಮತ್ತು ಇನ್ನೊಂದು ವಿಷಯ ರೀ, ನಾವು ನಿನ್ನೆ ಸಂಘಿನ ಸಂಬಂಧ ಎಲ್ಲ ಇದು ಸಂಘನೊಳಗೆ ನಾವು ಅದು ಇದು ಮಾಡಿದ್ವಿ ರೀ, LIC ಮಾಡಿದ್ವಿ. ಅದ್ರ ಸಲುವಾಗಿ ಅದು ಬಂದು ಮಾಡಿಸಿರತ್ತು. ಮತ್ತು ನಾವು ಅದ್ರೊಳಗಿಲ್ಲ ಎಲ್ಲ ತಗೊಂಬಿಟ್ಟಿವಿ ರೀ. ಮತ್ತು ಕ್ಯಾನ್ಸಲ್ ಮಾಡಿಸಿವಿ, ತುಂಬಾಕತ್ತೀನಿಲ್ಲ ದುಡ್ಡು. ಮತ್ತು ಕ್ಯಾನ್ಸಲ್ ಮಾಡೋದು ಮತ್ತೇನು ತುಂಬಿಸ್ಬೇಕು ರೀ. ಹಾಗಾಗಿ ಇದು LIC ಅವಾಗಿದ್ದು ತುಂಬಿದ್ದೇ ಇಲ್ಲ. ನಾವು ಈಗ 1 ವರ್ಷ ಆಗಕ್ಕಂತ LICನೂ ಕಂಟಿನ್ಯೂ ಇಡಲಿಲ್ಲ ರೀ. ಸಂಬಂಧ ಆಯಿತು ಅಂತಂದು ಹೋಗಿದ್ವಲ್ರಿ. ಎಲ್ಲ ಹೋದ್ವಿ ಅಂತ ಹೇಳಿದ್ರೆ ನಾವು ತುಂಬಿದ್ದನ ಎಷ್ಟೋ 20,000 ರೂಪಾಯಿ ಮೇಲೆ ಆಗಿತ್ತು. ಅದು ಕಟ್ ಆಗತ್ತಂತ್ರಿ. ಅದು ತುಂಬ್ಕೊಂತಿದ್ರೆ ಬೆಳ್ಕೊಂತ ಹೋಗುತ್ತಂತ್ರಿ. ತುಂಬೋದು ಬಿಟ್ವಿ ಅಂತ ಹೇಳಿದ್ರೆ ಕಟ್ ಆಗತ್ತಂತ್ರಿ. ಅದು ಕಟ್ ಆಗತ್ತೆ ಅಂತ ಹೇಳಿದ್ರೆ ಹೋಗ್ಲಿ ಬಿಡಿ, ಬಂದಷ್ಟು ರೊಕ್ಕ ಕೊಡ್ರಿಪ್ಪ ಅಂತಂದು ಹೇಳಿದ್ದೀವಿ ರೀ. ಮತ್ತು ಅದ್ರಾಗ ಆಫೀಸ್ನೊಳಗೆ ಒಬ್ರು ಕೆಲಸ ಮಾಡ್ತಾರಂತ್ರಿ. ಅವ್ರು ಕಮೆಂಟ್ ಮಾಡ್ಯಾರಿ ಸಾಗರ್ ಅಂತ ಅಂದು. ಖುಷಿ ಆಯ್ತು ರೀ ಅವ್ರಿಗೆ ಇದು ನೋಡಿ, ಕಮೆಂಟ್ ನೋಡಿ. ಮಂಜುನಾಥ ಸ್ವಾಮಿ ಸನ್ನಿಧಿ ಒಳಗೆ ಅವರೆಲ್ಲ ಕೆಲಸ ಮಾಡಾಕತ್ತಾರ ಅಂತ ಹೇಳಿದ್ರೆ ಭಾಳ ಖುಷಿ ರೀ. ನಾನು ಅಲ್ಲಿ ಅಮ್ಮಾಗೆಲ್ಲ ಸೊಪ್ಪು ಕೊಟ್ಟಿರಿ, ಸೋಸಾಕ್ರಿ. ತರಕಾರಿ ಪಲ್ಯ ಮಾಡ್ಬೇಕಲ್ರಿ ಇವತ್ತು ಸಂಜೆ ಮುಂದೆ ಮಾಡೋದ್ರಿ. ಈಗ ಮತ್ತು ಮಧ್ಯಾಹ್ನ ಊಟಕ್ಕೆ ರೀ ಬೆಂಡಿಕಾಯಿ ಅದಾವೆ, ಬೆಂಡಿಕಾಯಿ ಹೆಚ್ಚಿ ಪಲ್ಯ ಮಾಡಿದ್ರು ಅಂತಂದು ಬೆಂಡಿಕಾಯಿ ಹೆಚ್ಚಾಗಿ ಕುದ್ಕೊಳಗತ್ತೀನಿ ನೋಡ್ರಿ. ನಾವು ಅವ್ರಿಗೆಲ್ಲ ಪೂರ ಮಳೆ ಗಾಳಿ ಬಿಟ್ಬಿಡೈತ್ರಿ. ಹೋಗಿ ಮತ್ತು ಅರಿಬಿ ಅವೆಲ್ಲ ತಗೊಂಬಂದೆ. ಬಾಕ್ಸ್ ಬಿದ್ದೈತಿ ಮತ್ತು ಮ್ಯಾಗಿಂತ ಇಲ್ಲೇ ಇದ್ರ ಕಡೆ ಬೇದ್ರಿ, ಮೀನು ರೂಮ್ ಕಡೆ. ಅದಕ್ಕೆ ಸುಮ್ಮನೆ ಬಂದ್ಯಾರ. ಮತ್ತೆ ಮೇಲೆ ಇಟ್ರೆ ಮತ್ತೆ ಬೀಳೈತೆ ಮೈ ಗಾಳಿಗೆ. ಅದಕ್ಕೆ ಅಲ್ಲೇ ಇರೋಲ್ದಕ್ಕಂತಂದು ಬಿಟ್ಟು ಬಂದಿರಿ. ಊರೆಲ್ಲ ಅರಿವಿ ಹೊಂಟ್ಬಿಡಿದ್ರು ನಾವು ಹಾಕೊಂಬಂದಿರಿ. ಮತ್ತು ಇಲ್ಲಿ ನೋಡಿರಿ ಬೆಂಡಿಕಾಯಿ ಪಲ್ಯ ಆಯ್ತು. ಮತ್ತು ಗಂಜಿ ಮಾಡಿದ್ದೀರಿ. ನಿನ್ನೆ ಅವಲಕ್ಕಿ ಉಂಡಿದ್ರಮ್ಮ 5 ಆದಿತ್ತಂತ್ರಿ. ಗಂಜಿ ಕುಡಿಯೋ ಅಂದ್ರೆ ಒಳ್ಳೆ ಅಂದಿರ್ತಾರೆ ರೀ. ಇವತ್ತು ಗಂಜಿ ಕುಡಿತೀನಿ ಅಂದ್ರಿ. ಕುಡಿದೀನಿ ತಗೋರ್ವ ಅಂತಂದ್ರೆ ಉಣ್ಣು ಅಂತಂದು ಗಂಜಿ ಮಾಡಿದ್ರಿ. ಈಗ ಗಂಜಿ ಕೊಡಂದ್ರಿ, ನಾನು ಗಂಜಿ ಕುಡಿದು ಬರ್ತೀನಿ ರೀ. ಅದು ದೇಹಕ್ಕೆ ತುಂಬ ಒಳ್ಳೇದು ಅನಿಸ್ತೀರಿ. ಮತ್ತು ಇದಲ್ರಿ, ಅದು ರಾಗಿ ಗಂಜಿ ಅಲ್ರಿ, ಶಕ್ತಿ ಬರ್ತೈತೆ ರೀ. ಇಲ್ಲಿ ನೋಡ್ರಿ ಅಮ್ಮರು ಒಬ್ರು ಹಣ್ಣು ಮಾರಕ್ಕೆ ಬರ್ತಾರೆ ರೀ. ಹೋದ ವರ್ಷ ಇಲ್ಲಿ ಇವ್ರ ಕಡೆನ ಸಾಕಷ್ಟು ಹಣ್ಣು ತೊಗೊಂಡಿದ್ವಿ ನಾವು. ಮತ್ತು ಈಗ ಒಂದು ಡಜನ್ ತೊಗೊಂಡು ನೋಡ್ರಿ, ಚಲೋ ಇರ್ತಾವ ರೀ ಅಮ್ಮವ್ರ ಹಣ್ಣು. ಹಾಂ, ಗೊತ್ತಾಕೈತೆ ತಗೋರಿ. ಹೊರ್ಸ್ತೇನೆ ರೀ ಅಮ್ಮರ, ಸ್ವಲ್ಪ ಅದಾವ್ರಿ. ಇಲ್ಲಿ ನೋಡ್ರಿ ನಾನು ಚಾಯ್ ಕಟ್ಟೇರಿ. ನಮ್ಮ ಅಪ್ಪ ನಮ್ಮನ್ನ ಬಂದಾರಿ. ಗಂಜಿ ಐತಿ, ಗಂಜಿ ಕುಡಿ ಅಂತ ಹೇಳಿದ್ರೆ ಅವ್ರಿಗೆ ಮಜ್ಜಿಗೆ ಬೇಕು, ಅದು ಬೇಕಂತಾರೆ. ಮೊಸರು ಇತ್ತು, ಮೊಸರು ಮಾಡಿ ಮಜ್ಜಿಗೆ. ಹೌದಾ ಅಪ್ಪ, ಮೊಸರು ಮಜ್ಜಿಗೆ ಮಾಡಕ್ಕೆ ಬರೋದಿಲ್ಲ ರೀ? ಮಾಡ್ಕೊಡ್ತೀನಿ ತೋರಿ. ಮತ್ತೆ ಹಾಂ, ಉಪ್ಪಿಟ್ಟು ತಿಂದು ಬಂದಿರನ? ನಾನು ಕಾಪಿ ಮಾಡ್ತೀರಲ್ಲ? ನಾ ಮಾಡೋ ಥರ ಉಪ್ಪಿಟ್ಟು ಮಾಡ್ತೀರಿ ನೀವು? ಏನು ತಗೊಳ್ಬೇಕ್ರಿ? ನೀವು ಜೆರಾಕ್ಸ್ ಮಾಡಿಸ್ಕೊಂಬಂದ್ರಿ? ಅಪ್ಪ ನೀವು ಜೆರಾಕ್ಸ್ ಮಾಡಿಸ್ಕೊಂಬಂದ್ರೆ ಮಾಡಿಸ್ಕೊಂಬಂದ್ರನ? ಏನು ಅಡ್ಡಾಡಿದ್ದೇವ ನಿನ್ನೆ. ತಿರುಗಿ ನನ್ನ ಮಕ್ಕಳು ನೀವು ಎಚ್ಚರನಾಗಿಲ್ಲ ರೀ. ಬೆಳಿಗ್ಗೆ ಹಂಗೆ ಬಂದಿದ್ದು ಬಿಡೈತ್ರಿ. ಹೆಂಗೈತೆ ಮುನ್ನ? ಮಸ್ತ್ ಐತಿಲ್ಲ ಅದು? ಈಗ ತೊಗೊಂಡಿ ನೋಡು. ನಮ್ಮ ಆಪನ ಚಹಾ ಕೊಡೋದು ಮಾವಿನ ತಿಂದ್ರೆ ಚಲೋ ಅದಂದ್ರಿ. ಮಾವಿನ ತೊಗೊಂಡಿದ್ದು. ಮತ್ತು ಚಹಾ ಕುಡಿದು ಹೋದ್ರಿ ಅವರು. ನಾನು ಅವ್ರು ಹೋಗಿದ ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀರಿ. ಮತ್ತು ಇದು ಕೊತ್ತಂಬರಿ ಪೇಸ್ಟ್ ಮಾಡಿಟ್ಟೇರಿ. ಮತ್ತು ಚಪಾತಿ ಗಟ್ಟಿ ನಾದಿಡ್ತೀನಿ ರೀ. ಸಂಜೆ ಮುಂದೆ ಮಾಡಕ್ಕೆ ಬರ್ತೀನಿ ಅಂತ ಹೇಳಿ ಚಾಚಿ ಹಬ್ಬ ಮಾಡಕ್ಕೆ ಬಂದ್ರಿ ನೀ ಕಡೆ? ಚಾಚಿ ಮಾತಾಡ್ರಿ. ಮಾತಾಡ್ಬೇಕಂತ ಬೇಡ ಅಂತಾರೆ ನಮ್ಮ ಚಾಚಿ ರೀ. ಹೌದೌದು. ನಿನ್ನೆ ಮೆಂತೆ ಪಲ್ಯ ತೊಗೊಂಬೋಗ ಅಂತ ಹೇಳಂದ್ರಂತ್ರ ಸೈಕಿನಾಗ ಅಮ್ಮ. ನನ್ನ ಮೊಮ್ಮಗನ ಕಳ್ಸಿನಿ. ಏ ಯಾವ ಮೊಮ್ಮಗದಾನ್ರಿ? बड़ी आंटी बुला बोले तो चाची को बोले तो चाची भी नहीं अंदा. ಮತ್ತಂದ್ರೇನಿಲ್ಲ. ನಾ ತೊಗೊಂಬಂದಿರಪ್ಪ ಅಮ್ಮ. ನಾನು ಫೋನ್ ಹಚ್ಚಂಗೆ ಹಚ್ಚಿದ್ದೀರಿ ಅವ್ರಿಗೆ. ನಾ ಬಂದು ಮೆಂತೆ ಪಲ್ಯ ಸೋಸ್ಕೊಂತ ಹೋಗ್ಬಾ, ದಾದಿಗೆ ಹೇಳ್ಬಾ, ಚಾಚಿಗೆ ಹೇಳ್ಬಾ. ಯಾಕಂದ್ರೆ ತರಕಾರಿ ಪಲ್ಯ ಮಾಡ್ತೀವ್ರಿ, ಮೆಂತೆ ಪಲ್ಯ ಇದ್ರೆ ಟೇಸ್ಟ್ ಆಗತ್ತೆ ರೀ. ಅದಕ್ಕೆ ಪುಂಡಿ ಪಲ್ಯ ಎಲ್ಲ ತೊಗೊಂಬಂದೆ. ಮನೆ ಹಚ್ಚಿದ್ದಿಲ್ರಿ ಮೆಂತೆ, ಹಂಗಾಗಿ ತೊಗೊಂಬಂದಿರ. ಮತ್ತೆ ಬ್ಯಾಡ್ರಿ ಐತಿ ತೊಗೊಂಬಂದಿ ನಾನು. ಬಂದು ಕಳ್ಸಿನ ನನ್ನ ಮೊಮ್ಮಗನ. ನಾ ಹೋಗಿರ್ಬೇಕೇನ್ರಿ ಹಂಗಾರ ಅಂಗಡಿಗೆ ಯಾವ ಬಂದ ಗೊತ್ತಿಲ್ಲ. ದಯ ಅಂದ್ರಂತ. ಹ್ಞೂ
ಯಾರಿದ್ದಿಲ್ಲ ಮನೆಯೊಳಗೆ ಕದ ಮುಚ್ಕೊಂಡು ಹೋಗಿದ್ದೆ ನಾನು. ಯಾರು ದಾದಾ ಅಂದ್ರ ಯಾರಂದ್ರ ಒಟ್ಟ ಚಾದಿನ ಗೈ ದಾದಿ ಒಂದ್ರದ್ದು ಹಂಗಂತ ತರಾಕ ಹೋಗ್ಯಾಳ ಬಿಡು ಅಂತ ಹೋಯ್ ತಗೊಂಬಂದಿರಿ. ಈ ಚಪಾತಿ ಇಟ್ಟು ನಾಡಿ ಇಟ್ಬಿಡ್ತೀನಿ ರೀ. ಟೈಮ್ 1:30 ಯಾಕೆ ಬಂತ್ರಿ? ಟೈಮ್ ಗೊತ್ತಾಗಲ್ಲ. ನಾನೆಲ್ಲ ತೊಗೊಂಬರತ್ತೀರಿ. ಟೈಮ್ ಅಲ್ಲಿ 2 ಗಂಟೆ ಆಯ್ತು. ಆರೀಪರ್ ಬಂದ್ರಿ, ನಮ್ಮ ಬಾಬಾ ಕರ್ಕೊಂಬಂದು ಬಿಟ್ಟು ಹೋದ್ರಿ. ಆರೀಪ ನಮ್ಮನ್ನು ಹಾಸ್ಪಿಟಲ್ಗೆ ಹೋದ್ರಿ, ಗುಳಿಗೆ ಬರ್ಸ್ಕೊಂಬರ್ತೀನಿ ಅಂತಂದು ಬಾಲಾಜಿ ದವಾಖಾನಿಗೆ. ಅರ್ಶಿ ಅಮ್ಮೆ ಅಲ್ದಳ್ರಿ. ಎಲ್ಲೋಗಿದ್ದ ಸಿಪ್ಪ? ಬೆಳಗಿದ್ದ ಕ್ಯಾಬ್ ತೊಗೊಂಬಂದಿಲ್ಲ? ಮುಬ್ಬಿಗಿದ್ದೇನ? ಏನು ತೊಗೊಂಬಂದಿ? ಅರ್ಬಿ ತೊಗೊಂಬಂದಿಯ ಅದಿಲ್ಲ? ತೋರಿಸ್ವಾ. ನಾಳೆ ಬಕ್ರಿದಲ್ರಿಪ್ಪ, ಹಬ್ಬದ ಸಲುವಾಗಿ ಅರಿಬ್ ಬಂದ್ರೆ ಮಾಸಿಪ್ಪನು ಪ್ಯಾಕೆಟ್ ಹಿಡ್ಕೊಂಡ್ರಿ ಅಲ್ಲಿ. ಟಿ ಶರ್ಟ್ ಮಸ್ತ್ ಐತೆ ನೋಡಿ. ಇದು ಕಲರ್ ಹಿಂಗನೇ ಟಿ ಶರ್ಟ್ ಇಂದ ನೋಡ್ರಿ ಎಷ್ಟು ಚಂದ. ಮಾಸಿಪ್ಪನು ಹಬ್ಬಕ್ಕೆ ಅರಿಬ್ ಬಂದ್ರಿ. ಪ್ಯಾಂಟ್ ಬರೀ ಟಿ ಶರ್ಟ್ ಜಾಸ್ತಿ ತೊಗೊತಾನೆ ಅವ್ನು. ಟಿ ಶರ್ಟ್ ಬೇಕಂತ ಬರೀ 3 ಟಿ ಶರ್ಟ್ ತೊಗೊಂಡು ಪ್ಯಾಂಟ್ ಇಲ್ಲ. ಹೆಂಗೆ ಇವು 100 ರೂಪಾಯಿ 3 ಜಾಸ್ತಿ ಅದವನ? ಹೆಂಗೆ ಬಂದಪ್ಪ ಇವು? 300 ರೂಪಾಯಿ ಒಂದಂತ್ರಿ ಇವು. ತಗೋಪ್ಪ ನಿನ್ನ ಕ್ಯಾಪ್ ನಾನು ತೊಗೊಂಬಂದು ಹಾಕ್ಯಾನ ನೀನು. 300 ರೂಪಾಯಿ ಒಂದ ನೀವು ಇವು. ಹೋಗಿ ಬಂದ್ರಿಪ್ಪ ದವಾಖಾನಿಗೆ. ಇದ್ರ ಡಾಕ್ಟ್ರ್ ಜಲ್ದಿ ಬಂದ್ರಿ ಬಿಡಂಗಾರ. ನಾನು ಎಲ್ಲ ವರ್ಷದವರೆಗೆ ಬಂದ್ರಿ. ಚಲೋ ಆತು. ಆಕಿನ ಊಟ ಕೊಡಕತ್ತಾಳ್ರಿ ಅಮ್ಮಾಗ. ಹೋಗಿ ಬಂದ್ರಿ ದವಾಖಾನಿಗೆ ರೀ. ಹೋಗಿ ಬಂದ್ರಿ ದವಾಖಾನಿಗೆ. ಇದ್ರಲ್ರಿ ಡಾಕ್ಟ್ರ್ ಹೋಗೋದ್ರೊಳಗೆ ಹೋಗೋದಕ್ಕೂ ಹೊರಗೆ ಕೊಲೆಗಿದ್ದ ಹೊರಗೆ ಬರೋದಕ್ಕೂ ಚಲೋ ಆತು ಬಿಡ್ರಿಪ್ಪ. ಹಂಗ ಬರ್ದು ಕೊಟ್ಟ ಬಿಟ್ರೆ ತಗೊಂಬಂದ ಬಿಟ್ಟಿ ಗುಳಿಗಿನ. ಇಲ್ಲ ನಾನು ಅವ್ರಿಸಿ ಅಷ್ಟು ಮಾಡಿ ಹೊರಗಿಟ್ಟೀನಿ ರೀ. ಅರ್ಶಿಯ ಮೇಲೆ ಅರ್ಶಿಯ ಇವನು ತೊಳಿತೇನೆ ಅಂತ ಇಕ್ಕೊಂಡು ಹೋಗ್ಲು ನಾ ಒಳಗೆ ಬಾಂಡೆನ. ನಾನು ನೋಡ್ರಿ ಈಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ಈಗ ಒಂದು ತರಕಾರಿ ಪಲ್ಯ ಕುಕ್ಕರ್ ನಾವು ಹಾಕಿಬಿಡ್ತೀನಿ ರೀ. ಇದು ಮಾಡಂಗಿಲ್ಲ ರೀ, ಒಂದು ಡಬ್ರಿ ಒಳಗೆ ಕುಕ್ಕರ್ನೇ ಹಾಕಿ ಮೆತ್ತ ಕುದಿಸ್ಬಿಡ್ತೀನಿ ರೀ. ಸ್ವಲ್ಪ ಒಗ್ಗರಣೆ ಅದೆಲ್ಲ ಕೊಟ್ಟು ಅದಕ್ಕೆ ಚೌಳಿ ಕವರಿ ಹಾಕತ್ತೀನಿ ರೀ. ಏನು ಮಾಡತ್ತೀವಿ ಮಮ್ಮಿ ಇವಾಗ? ತರಕಾರಿ ಪಲ್ಯ ಮಾಡ್ತೀನಿ. ತರಕಾರಿ ಪಲ್ಯ? ತರಕಾರಿ ಪಲ್ಯ ಮಾಡಕತ್ತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯ್ತೀನಿ. ಇಲ್ಲಿ ಅಲ್ಲ ಬೀಳುತ್ತೆ ಎಷ್ಟು ಹಾಕೊಂಡು ಅಲ್ಲ ಬೀಳುತ್ತೆ ಎಷ್ಟು ಅಷ್ಟೇ. ಒಂದು ಬಿಟ್ಟು ಯಾವಾಗಾರು ತಿಕ್ತೈತೆ? ಈಗ ಬೆಳಿಗ್ಗೆ ಅಂತ ಟೊಮ್ಯಾಟೊ ಹಣ್ಣು, ಕೊತ್ತಂಬರಿ, ಕೊಬ್ಬರಿ ಅದನ್ನೆಲ್ಲ ಅರತೀನಿ. ಸ್ವಲ್ಪ ಸಿಟಿ ಮಾಡಿಸ್ತೇನೆ. ಸಿಟಿ ಮಾಡಿಬಿಡ್ತೀನವ. ಈಗ ನಮ್ಮ ದಬ್ರಾಗೆ ಎಲ್ಲಿ ನೋಡ್ಕೊಂಡು ಹಾಕೋಲಿ. ಹೌದು. ಕೈಕಾಲು ನಿನ್ನೆ ಅದು ಹೋಗಿ ಬಂದ ನಂತರ ರಗಡಾಗೈತೆ ನಿನ್ನೆ ಭಾಳ ತ್ರಾಸಾತು. ಅದು ಇದಕ್ಕೆ ಹೋಗಿದ್ದು ಎಲ್ಲ ಸಿ ಸಂಬಂಧ. ಹೌದೌದು ಹೋಗಿದ್ದು ಭಾಳ ಹಾಕತ್ತಿದ್ದು ಪಾಪ. ನೀನು ಊಟ ಮಾಡಿದ್ರೆ ನೋಡ್ಕೊಂಡೇವು ನಾನು ಈಗ ರಾತ್ರಿ. ಈಗ ಚಳಿಕೆ ಹಾಕೋಣ. ಚಳಿಕಾಯಿ ಇದನ್ನೆಲ್ಲ ಹಾಕೊಂಬಿಡೋಣ. ಅವು ಇದು ಬದ್ನಿಕಾಯಿ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿಲ್ಲ ಇಲ್ಲ. ಇದನ್ನು ಅಲ್ಲಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಇದು ಪುಂಡಿ ಪಲ್ಯದ ಎಲ್ಲ ಹಾಕಿ ಮಸಾಲೆ ಹಾಕಿ ತುಂಬತೈತೇನ ಎಲ್ಲ ಸಿಟಿ ಮಾಡ್ತಿದ್ರೆ ಇದು ಸೊಪ್ಪಲ್ಲ ಅದು ಒಳಗೆ ಹೋಗ್ತೈತಿ. ಈಗ ಸೊಪ್ಪು ಐತೆಲ್ಲ ಒಳಗೆ ಹೋಗ್ತೈತಿ. ಕೂದ್ಲಿ ಅಂದ್ರೆ ಇದೆಲ್ಲ ಹಾಕೊಂಡ ಸೊಪ್ಪು. ಮಳೆ ಮಾಡೋದಾಗೈತಿ. ಹೌದು. ನಾಳೆ ಯಾವಾಗ ಬಿಡ್ತಾರೆ ನಮ್ದು? ಯಾವಾಗ ಬಿಡ್ತಾರೆ? ಅವ್ರು ಬಂದ್ರಂತಾರೆ ಇನ್ನು ಸೊಪ್ಪು ಅವ್ರು ನಾಳೆ ಬಿಡ್ತಾನೆ. ನಾಳೆ ಸಾಯಂಕಾಲ ಈ ಬಾಬರು ನೀರು ತರಿಸ್ಬೇಕು ಅನ್ನಕತ್ತಿದ್ರು. ನಾಳೆ ಸಾಯಂಕಾಲ ಬಿಡ್ತಾರಂತ. ಮತ್ತು ಅವ್ರು ನಾಳೆ ಸಾಯಂಕಾಲ ಬಿಟ್ರೆ ನಮ್ಗೆ ನಾಳೆ ಬಿಡ್ತಾರೆ. ಹಬ್ಬಾಗಿನ ಮೇಲೆ ಏನು ಅವ್ರು ಬೆಳಿಗ್ಗೆ ಜಲ್ದಿ ಬಿಟ್ರೆ ನಮ್ಗೆ ಸಾಯಂಕಾಲ ಬಿಡ್ತಾರೆ. ಗರಂ ಮಸಾಲ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಖಾರ ಹಾಕಿದೈತಿ.
ಮತ್ತು ಅದು ಕೊಬ್ಬರಿ ಮತ್ತು ಇದನ್ನು ಟೊಮೆಟೊ ನಾರಿಟ್ಟಿನಿ ಅದೊಂದು ಸ್ವಲ್ಪ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಇಟ್ಬಿಟ್ಟು ಒಂದು ಸ್ವಲ್ಪ ಹಾಕ್ತದೆ ಟಮಾಟಿ ಪೇಸ್ಟ್ ಕೊತ್ತಂಬರಿ ಪೇಸ್ಟ್ ಕೊತ್ತಂಬರಿ ಟೊಮೆಟೊ ಹಣ್ಣು ಇದು ಅರ್ಧಿಂತಿದ್ದೆ ಕೊತ್ತಂಬರಿ ಪೇಸ್ಟ್ ಇದು ಕೊಬ್ಬರಿ ಸಂಗಟ್ಟೆ ಬಿಣ್ಣೆದಂಗೆ ಆಗೈತೆ ಬೆಣ್ಣೆ ಸಾಕಂತ ಕೊಬ್ಬರಿ ಸಾಕವಾ ನೀಟಾಗಿ ಮಿಕ್ಸ್ ಮಾಡ್ಕೊಂಬ ಮಿಕ್ಸ್ ಮಾಡಿ ನೀರು ಹಾಕಿಟ್ವಿ ಅಂತಂದ್ರೆ ಒಂದು ಸಿಟಿ ಸಾಕಿದಕ್ಕೆ ಡಬ್ರ್ಯಾಗ ಇಟ್ಟು ಭಾಳ ತಕೈತೆ ಕುದಿಯೋದು ಹೌದು 1 ರಿಂದ 2 ಸೀಟಿ ಮಾಡಿಸ್ಬಿಡು ಕಷ್ಟ ಮಾಡ್ತೀವಿ ಮಿಕ್ಸ್ ಮಾಡಿ ನೀರು ಹಾಕಿ ಇಟ್ಬಿಡೋದು ಇದು ಕುದಿತನ್ರಿ ಸಿಟಿ ಆತನದ ಅದನ್ನ ಪಲ್ಯ ಎಲ್ಲ ತೆಗೆದು ಅದ ಕುಕ್ಕರ್ನೊಳಗೆ ಅನ್ನ ಇಡಾಕತ್ತಾಳ್ರಿ ಅನ್ನ ಜಲ್ದಿ ಮಾಡ್ಬೇಕು ಅನ್ನ ಚಪಾತಿ ಶೀರಾ ಜಿಗ್ರಿ ಪಲ್ಯ ಇನ್ನೂ ನೀ ತತ್ತಿ ಸಾರು ಅದ ಲೇಟಾಗಿ ಮಾಡಿದ್ರೆ ನಡಿದೈತಿ ಅದು ಜಲ್ದಿ ಆಗ್ಬೇಕು ಯಾಕಂದ್ರೆ ಪಾತ್ಯ ಕೊಡ್ಸಕ್ಕೆ ಅದಾಗಬೇಕು ಅದು ಇದು ಮುಗಿತಂದ್ರೆ ಅದು ಲೇಟ್ ಆಗಂಗಿಲ್ಲ ಇನ್ನೂ ಶೀರಾ ಮಾಡಿಲ್ಲ ನೋಡು ಶೀರಾ ಒಂದು ಮಾಡ್ಬೇಕಲ್ಲ ಇನ್ನು ರವೆ ಇಲ್ಲ ಈಗ ಅದಕ್ಕೆ ರವೆ ಒಂದು ತೊಗೊಂಬರ್ಬೇಕು ಇಲ್ಲಿ ನೋಡ್ರಿ ನಾನು ಚಪಾತಿ ಬೇಯಿಸಕತ್ತೀರಿ ಎಲ್ಲ ಮಾಡಿಟ್ಕೊಂಡೆ ಮಾಡಿಟ್ಕೊಂಡು ಬೇಯಿಸಕತ್ತಾರ ಏನೋ ಒಂದು 5 ನಿಮಿಷ ಮಕ್ಕಂದು ಹೇಳ್ತಾರಂತ್ರಿ ಆಯ್ಕೆ ಬೇಕು ಜೀರಾಕಕ್ಕೆ ಹೋಗ್ಬೇಕು ಮಕ್ಕಳಕ್ಕೆ ಹೋಗ್ಯಾಡ್ರಿ ಆರಿಪರಿ ಅರ್ಶೆ ಮಕ್ಕಳು ಎದ್ದು ಬಂದರೆ ಈಗ ಆರಿಕೆ ಹೋಗ್ಯಾಡ್ರಿ ಅಂತೇಳಿ ಈಗ ಚಪಾತಿ ಮಾಡೋದಾತ್ರಿ ಟೈಮ್ ಅಲ್ಲ 5 ಗಂಟೆ ಆತ್ರಿ ನೋಡ್ರಿ ಅಮ್ಮನ ಹೋಗ್ಕರಿಗೆ ಅಂಗಡಿಗೆ ಆರಿಪದಲ್ರಿ ಇವತ್ತು ನಿನ್ನ ಸಾಮಾನೆಲ್ಲ ತೆಗಿತಾ ಹಾಕಿ ನಾನು ಹೋಗಿ ಒಂದು 5 ಥರದ ಹಣ್ಣು ತರಬೇಕು ರೀ ಪಾತ್ಯ ಹಂಗೆ ಕೊಡ್ಸಕ್ಕೆ ಮತ್ತು ಇದು ಬೇಕು ರೀ ರವೆ ಬೇಕು ಶೀರಾ ಒಂದು ಮಾಡಿದ್ರೆ ಮುಗಿತು ನಮ್ದು ಅಡಿಗೆ ಹೋಗಿ ಅದು ಒಂದಿಷ್ಟು ಹಣ್ಣು ತೊಗೊಂಬರ್ತೀನಿ ಮತ್ತು ನಾಳೆ ಸುರುಕುಂಬ ಒಂದು ಮಾಡಬೇಕಲ್ರಿ ಅದಕ್ಕೆಲ್ಲ ಏನು ಬೇಕು ಏನಿಲ್ಲ ಇಲ್ಲರಿ ಬಾದಾಮಿ ಇದ್ದು ಅವು ಖಾಲಿ ಅದು ಸ್ವಲ್ಪ ಆಗೋಲಕ್ಕೆ ಒಂದಿಷ್ಟು ತೊಗೊಂಬರ್ತೀನಿ ರೀ ಇಲ್ಲಿ ನೋಡ್ರಿ ಈಗ ರವೆ ಹುರಿ ಹಾಕತ್ತೀನಿ ರೀ ನಾ ಈಗ ಶೀರಾ ಮಾಡಾಕಿದ್ರೆ ದಪ್ಪನ ರವೆ ತೊಗೊಂಬಂದಿರಿ ಉಪ್ಪಿಟ್ಟು ಮಾಡ್ತೀವಿ ರೀ ಆ ರವೆ ರೀ ತುಪ್ಪ ಹಾಕಿ ಒಂದು ಸ್ವಲ್ಪ ಹುರಿ ಹಾಕತ್ತೀನಿ ರೀ ಇದನ್ನು ಮಧ್ಯಾಹ್ನ ಒಂದು ಸಲ ಒರೆಸಿದ್ರೆ ಮತ್ತು ಈಗ ಒಂದು ಸಲ ಒರೆಸಿದೆ ರೀ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಟಿವ್ರಿ ಈಗ ಯಾಕಂದ್ರೆ ನಮಾಜ್ ಮುಗೀತು ಅವು ಚಿರಾಕ್ ಹಚ್ಬೇಕು ರೀ ಈಗ ಬಂದ್ರಂದ್ರೆ ಹಚ್ಚಿದ್ರ ಅಂತಂದು ನಾವು ನಮಾಜ್ ಮುಗಿದ ತಕ್ಷಣ ಇಷ್ಟೆಲ್ಲ ಪಟ ಅಂತ ಇಟ್ಬಿಟ್ಟಿವಿ ರೀ ಈಗ ಮತ್ತು ಬೆಂಕಿ ಮಾಡಿದ್ರಿ ಒಂದು ಸ್ವಲ್ಪ ಲೋಬನ್ ಹಾಕಾಕ್ರಿ ಇಲ್ಲಿ ಹಜ್ರತವ್ರು ಬಂದು ಫಾತ್ಯದೆಲ್ಲ ಕೊಡಿಸೋದ್ರಿ ನಾವು ಒಂದು ಸ್ವಲ್ಪ ಊಟ ಹಾಕೊಂಡ್ರಿ ಊದ ಹಾಕಿ ಒಂದು ಧೂಪಾನ ಹಚ್ಚಿದ್ದೆ ಇದೂ ಐತ್ರಿ ಏನು ಮಮ್ಮಿ ಮೆಹಂದಿ ಹರ್ಷ ತಗತಾಳ್ರಿ ಅದ ಚಲೋ ಡಿಸೈನ್ ತೆಗ್ದಾಳಲ್ಲ ಫೋನ್ಯಾಗ ಮೊನ್ನೆ ತೆಗಿತಾ ಅಂದ್ಲೈಕಿ ಸಪ್ಯಾ ಬಂದಿತ್ತಲ್ಲ ಹಾಂ ನಾನು ಬಂದ್ಬಿಟ್ಟೆ ಮನೆಗೆ ಆಕೆ ಅಲ್ಲೇ ಉಳ್ಕೊಂಡು ಹಂಗಾಗಿ ನಿನ್ನ ನೋಡಿದ್ರೆ ನಿನ್ನ ಮಕ್ಕ ಮುಗಿಸೋದು ನೀ ಮಕ್ಕ ಮುಟ್ಟಿದ್ದೆ ಮತ್ತೆ ಹೌದು ಹಂಗಾಗಿ ಬ್ಯಾಡ ಮೆಹಂದಿನ ಬೆಳಬೇಕು ಹೊಲ್ದಾಗ ಹಚ್ಕೊಂಡ್ರ ಅದನ್ನ ಸುಟ್ಟಿದ್ದೆ ನಾನು ಈಗ ಹಚ್ಚಕತ್ತವ ಅರ್ಜೆಂಟ್ ಬೇಕು ಹಚ್ಚಿಲ್ವ ಅದೆಲ್ಲ ಪಟ್ಟಂತ ತಗೊಳಕ್ರದ್ದು ಈಗೇನು ಅಡಿಗೆ ಎಲ್ಲ ಆಗ್ಯದ ಬಿಡಿ ಇರಲಿ ಊಟಕ್ಕೆ ಕೊಡೋದು ಈಗ ನೋಡ್ರಿ ನಮ್ಮ ಅರ್ಶಿ ಎಷ್ಟು ಚಂದ ಆತಾಡ್ರಿ ಡಿಸೈನ್ ಏನು ನಾವು ಎಲ್ಲಿ ತೆಗ್ಸೋದೇ ಬೇಡ್ರಿ ನಮ್ಮ ಮನೆಯೊಳಗೆ ಅದಾರ ಹುಡುಗರು ಮೆಹಂದಿಗೆ ತೆಗಿಯಾಕ ನಿಮ್ಮ ನಾಳೆ ಬಕ್ರೀದಲ್ರಿ ಹಾಗಾಗಿ ಪ್ರಿಪ್ರೇಷನ್ ರೀ ಜೋರಾಗಿ ನಡೆಯಕಾಯ್ತು ರೀ ಮೆಹಂದಿದಂತೂ ನಾನು ಭಾಳ ಯಾವಾಗ ರಂಜಾನ್ದಾಗ ಹಚ್ಕೊಂಡದ್ದೇನು ರೀ ನಾನು ಹಚ್ಕೊಂಡಿದ್ದೆ ಇಲ್ಲ ನಮ್ಮ ಮತ್ತೆ ಮೆಹಂದಿ ಈಕೆ ಹಚ್ತಾನೆ ಹಾಕಿ ನಂಗೆ ಆರಾಮಿಲ್ಲ ಇಲ್ಲ ಹಚ್ಚಕ್ಕೆ ಹೋಗ್ಬಿಡತ್ತಿದ್ದೀರಿ ನಾನು ರೆಡ್ಡೆಲ್ಲ ಎಷ್ಟು ಚಂದ ಅದಾಳ್ರಿ ಚೆನ್ನಾಗೈತೆ ನೋಡ್ರಿಪ್ಪ ಅದೇ ಮಸ್ತಾಗೈತಿ ನಮ್ಮ ಮಮ್ಮಿ ಮೆಹಂದಿ ರೆಡಿ ಆತ್ರಿ ಗೊತ್ತಾಗೈತೆ ನೋಡ್ರಿ ಚಂದಾಗೈತಿ ಚಂದಾಗೈತಿ ಸ್ವಲ್ಪ ಹೊತ್ತಾದ್ರೆ ಸಾಕಿದೆ ಹತ್ತು ಬಿಟ್ಟಿರ್ತೈತಿ ಬ್ಯಾ ಬಿಡು ಮಮ್ಮಿನ ತೊಳ್ಕೊಂಡ ಸಾಕ ಒಣಗಿದ ಮ್ಯಾಗ ತೊಳ್ಕೊ ಇಲ್ಲ ಅಂತ ತೊಳ್ಕೊಂಬಿಟ್ಟೆ ನೋಡ್ರಿ ಪಕ್ಕ ರೀ
ಸಾಕಂತೇಳಿ ಅಂದ್ರಿ ಅದೇ ಇದು ಇನ್ನೂ ಕರ್ರಗಾಗುತ್ತೆ ರೀ ನಾಳೆ ಮಟ ಅಂತೇಳಿದ ಯಾವ್ದ್ರಾಗ ಎಷ್ಟು ದಪ್ಪ ಹಚ್ಚಿಬಿಟ್ಟಾಳಿಂದ ದಪ್ಪಾಗಿಲ್ಲ ಅರ್ಶಿ ಇದು ದಪ್ಪ ಆಗಿಲ್ಲ ಕರೆಕ್ಟ್ ಐತೆ ಚಂದಾಗೈತಿ ಈಗ ಅಮ್ಮನ ಬಂದ್ರಿ ಮೀನದ್ದೆಲ್ಲ ಹಾರಿ ತೊಳ್ಯಾಕತ್ತಾಳ್ರಿ ಎಲ್ಲ ಊಟಕ್ಕೆ ಕೊಟ್ಟೇನಿ ರೀ ಇಲ್ಲಿ ಟಿನ್ನೆಲ್ಲ ಊಟ ಮಾಡ್ತಾರೆ ಈಗ ಇವನ್ನ ನಾಳೆ ಸಿಪ್ಪೆ ಸುಲಿದು ಮಿಕ್ಸಿ ಮಾಡಿ ಹಾಕಕ್ಕೆ ಬರತ್ರಿ ಪೇಸ್ಟ್ ಮಾಡಿ ಚಲೋ ಆಕೈತ್ರಿ ಸುರ್ಕೊಂಬಂದ್ರೆ ನಮ್ಮ ಮಾರಿಪನ ಬೆಳಗ್ಗೆ ತಿಕ್ಕವೆಲ್ಲ ಈಗ ತಿಕ್ಕಡಾಕತ್ಲ ಬೆಳಗ್ಗೆ ಕೆಲಸ ಜಾಸ್ತಿ ಇರ್ತಾವಲ್ರಿ ಹಂಗಾಗಿ ನಾ ತಿಕ್ತಿಬಿಡುವ ಅಂತಂದ್ರೆ ಏನಿಲ್ವಾ ಅದು ಒಂದೊಂದೇ ಹಾಂ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.